ಗುರು ಚರಣಗಭಿನಮಿಸಿ ಗಣಪತಿಯ ಚರಣ ಕಮಲವ ಸ್ಮರಿಸಿ ವಾಣಿವದನ ವಿಮಲಾಂಘ್ರಿಗಳ ಗರ್ಜಿಸಿ ಶ್ರೀಧರಂಗ್ಯರಾಗಿ ಹರಗಿರಿಜೆ ವಂದಿಸಿ ಪರಾಜವ ಮರುಗಾಲಿಗನೇಕ ಮುನಿಗಳಿಗಿರದೆ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವ ಇಳಿದ ಪ್ರಶಾಂತ ತೇಜದಲ್ಲಿ ಇಳಿದ ಪ್ರಶಾಂತ ತೇಜದಲ್ಲಿ ಕಾಣಲಿಲ್ಲಗೆ ಪ್ರಚ್ಛನ್ನ ವೇಷದಲ್ಲಿ ಕಾಣಲಿಲ್ಲಗೆ ಪ್ರಚ್ಛನ್ನ ವೇಷದಲ್ಲಿ ಕಲಿಮಲಗರ ಕಾಮರೂಪ ಶ್ರೀರಾಮನ ಕಲಿಮಲಗರ ಕಾಮರೂಪ ಶ್ರೀರಾಮನ ನೆಲೆಯ ದೀಕ್ಷಿತ ಅಲೆದೊಲೆದು ತಾನೈತಲೆ ನೆಲೆಯ ದೀಕ್ಷಿತ ಅಲೆದೊಲೆದು ತಾನೈತಲೆ ಇಳಿದ ಪ್ರಶಾಂತ ತೇಜದಲ್ಲಿ ಸಮಯ ಸಾಧಕ ಕಾಲನನ್ನು ಕಳುಹಿಸು. ತ್ರಿಲೋಕ ಸಂಚಾರಿಗಳು ತ್ರಿಕಾಲವನ್ನು ಅರಿತವರು ಆದಂತಹ ನಾರದ ಮಹರ್ಷಿಗಳು ಹೇಳಿದರು. ದೇವರೆಲ್ಲ ನಾವೆಲ್ಲ ಒಮ್ಮೆ ಬೆಚ್ಚಿದ್ದವು. ನಾರದ ಮಹರ್ಷಿಗಳು ವೈಕುಂಠದಿಂದ ಬಂದರು ದೇವಲೋಕಕ್ಕೆ. ಸಹಜವಾದಂತಹ ಮಾತುಕತೆ ಆದದ್ದು, ವಿಶೇಷವಾದದ್ದು ಏನಲ್ಲ. ಹೌದಾಗಿ ಹೇಳಿದರು, ವೈಕುಂಠದಿಂದ ನಾನು ಬಂದಿದ್ದೇನೆ ದೇವೇಂದ್ರ, ವಿಶೇಷ ಉಂಟು ಅಲ್ಲ. ವೈಕುಂಠದಿಂದ ದೇವಲೋಕಕ್ಕೆ ಬರುವುದು ಅಸಹಜವೂ ಅಲ್ಲ, ಹೊಸದೂ ಅಲ್ಲ ನಾರದರಿಗೆ. ಆದರೆ ಅವರಿಂದಾಗಿ ಹೇಳಿದಂತಹ ಮಾತು ನಮ್ಮನ್ನ ಸ್ವಲ್ಪ ಮಟ್ಟಿಗೆ ಗಾಬರಿಗೆ ಒಳಗೊಳಿಸಿದ್ದು. ಯಾಕೆ ಈ ಮಾತನ್ನ ಹೇಳಿದರು ನಾರದ ಮಹರ್ಷಿಗಳು? ವೈಕುಂಠದಲ್ಲಿ ಪರಿಪೂರ್ಣವಾದಂತಹ ಅಂಶದಿಂದ ಮಹಾವಿಷ್ಣು ಇಲ್ಲ. ನಮಗೆ ಗಾಬರಿ ಆದದಲ್ಲಿ ನಮಗೇನಾದರೂ ತೊಂದರೆ ಆಯಿತು ಅಂತ ಆದರೆ ನಾವು ಹೋಗೋದಲ್ಲಿ ಏನು ಆಯಿತು? ಎಷ್ಟೋ ವರ್ಷಗಳ ಹಿಂದೆ ಬ್ರಹ್ಮನ ಮುಂದಿಟ್ಟುಕೊಂಡು ನಾವು ಹೋದದ್ದುಂಟಲ್ಲ, ಆಗ ಮಹಾವಿಷ್ಣುವೇ ನಮಗೆ ಧೈರ್ಯವನ್ನು ತಾಳಿ ಭೂಲೋಕಕ್ಕೆ ಬಂದದ್ದಲ್ವ. ಹಾಗಾದರೆ ಇನ್ನು ನಮಗೆ ತೊಂದರೆ ಆದರೆ ಯಾರಲ್ಲಿ ಹೋಗುವುದು?
ಬ್ರಹ್ಮನಲ್ಲಿಯೋ ಈಶ್ವರನಲ್ಲಿಯೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ಅಂತ ನಾವು ಹೇಳೋದು ಮಹಾವಿಷ್ಣುವಿನಲ್ಲಿಯೇ. ಆ ಮಹಾವಿಷ್ಣುವಿನ ಅಂಶ ಪರಿಪೂರ್ಣವಾಗಿ ವೈಕುಂಠದಲ್ಲಿ ಇಲ್ಲ ಅಂತಾದರೆ ನಮಗೆ ಎಷ್ಟು ಗಾಬರಿಯಾಗಿರಬೇಡ. ಆದರೆ ಒಂದು ದಾರಿಯನ್ನು ಸೂಚಿಸಿದರು ನಾರದೆ. ಜೊತೆಯಲ್ಲಿ ಬ್ರಹ್ಮದೇವರ ಅನಿಸಿಕೆಯೂ ಉಂಟು, ಆಶಯವೂ ಉಂಟು. ಅದೆಲ್ಲವನ್ನ ಕೂಡಿ ಕಾಲಪುರುಷನಾದಂತಹ ನಾನೇ ಹೋಗಬೇಕು ಎನ್ನುವುದಾಗಿ ನಾರದ ಮಹರ್ಷಿಗಳೇ ಸೂಚಿಸಿದರು. ಆದರೆ ಹೇಳಿದ ಮಾತು ನನಗೆ ಅರ್ಥ ಆಗಿರಲಿಲ್ಲ. ಸಮಯ ಸಾಧಕ ಕಾಲಪುರುಷನ ಕಳುಹಿಸು. ಸಮಯ ಸಾಧಕ ಅಂದ್ರೆ ಮೋಸ ಎನ್ನುವ ಅರ್ಥ ಅಲ್ಲ. ಮೋಸ ಮಾಡಲಿಕ್ಕೆ ಹೊರಟಿದ್ದು ಅಂತ ಅಲ್ಲ. ಆ ಸಮಯವನ್ನ ನಾನು ಸಾಧಿಸಬೇಕು. ಯಾವ ಸಮಯವನ್ನ? ಕಾಲ. ತ್ರಿಲೋಕ ಜ್ಞಾನಿಗಳಾದಂತಹ ತ್ರಿಕಾಲ ಜ್ಞಾನಿಗಳಾದಂತಹ ನಾರದ ಮಹರ್ಷಿಗಳು ಕಾಲಪುರುಷನನ್ನ ಅಲ್ಲಿಗೆ ಕಳಿಸ್ತಾರೆ ಅಂತಾದ್ರೆ ನನ್ನ ಜವಾಬ್ದಾರಿ ಎಷ್ಟು ಹೆಚ್ಚಿನದು. ಆದರೆ ಹೇಳಿ ಕೇಳಿ ಭೂಲೋಕ, ರಾಮ ರಾಜ್ಯವನ್ನು ಆಳುತ್ತಿರುವಂತಹ ಅಯೋಧ್ಯೆಯಲ್ಲಿ ಈ ಕಾಲ ಅಲ್ಲಿ ಹೋದರೆ ಎಷ್ಟೋ ರಾಕ್ಷಸರನ್ನು ನೋಡಿದಂತಹ ಆ ಅಯೋಧ್ಯೆಯೋ ಅಥವಾ ರಾಮ ಲಕ್ಷ್ಮಣರೋ ಈ ಕಾಲಪುರುಷನನ್ನ ರಾಕ್ಷಸ ಅಂತ ತಿಳಿದರೆ ಜನರಿಗೆ ಭಯ ಆಗಲಿಕ್ಕಿಲ್ವೋ? ಆದ್ದರಿಂದಲೇ ಪ್ರಶಾಂತವಾದಂತಹ ರೂಪವನ್ನು ಅವರು ತೊಟ್ಟು ಹೊರಟಿದ್ದಾರೆ. ನೇರವಾಗಿ ಅಲ್ಲಿ ಇರುವುದು ಸರಿಯಲ್ಲ. ಅತ್ಯಂತ ಜನನಿಬಿಡವಾದಂತಹ ಅಯೋಧ್ಯ ನಗರದಲ್ಲಿ ರಾಮನ ಸಭಾ ಆಸ್ಥಾನದಲ್ಲಿ ಮುಂದೆ ನೇರವಾಗಿ ನಾನು ಇಳಿದೆ ಅಂತಾದರೆ ಒಂದನೇದಾಗಿ ಅದು ಸ್ವಲ್ಪ ಔಪಚಾರಿಕವಾಗಿಯೂ ಸರಿಯಲ್ಲ. ಎಲ್ಲಿಂದ ಬಂದವ ಇವ ಅಂತ ಜನ ಗುರುತಿಸಬಹುದು ಅಥವಾ ಸಂಶಯ ಪಡಬಹುದು. ಮತ್ತೆ ಈ ರೂಪದಿಂದ ನಾವು ಕಾಣಿಸಿಕೊಳ್ಳುವ ಹಾಗೂ ಇಲ್ಲ. ಆದ್ದರಿಂದ ಅಯೋಧ್ಯೆಯ ಹೊರವಲಯದಲ್ಲಿ ಆ ನದಿಯ ಸಮೀಪದಿಂದ ತಿರುಗಿ ನಡೆದು ರಾಮನ ಆಸ್ಥಾನದ ಕಡೆ ನಾನು ಪ್ರವೇಶಿಸ್ತೇನೆ. ನೋಡೋಣ. ಘನತೆಯನು ಕೊಂಡಾಡುತ್ತೀರೆ ಪರಿಜನರು ಮುಂದದೆ. ಘನತೆಯನು ಕೊಂಡಾಡುತ್ತೀರೆ ಮಂಗಲ ಮುಹೂರ್ತದಲ್ಲಿ ಸಭಾ ಪ್ರವೇಶ ಮಾಡಿದ್ದೇನೆ. ನನಗಿಂತ ಮುಂಚಿತವಾಗಿ ನಮ್ಮವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ರಾಮನ ನಿರೀಕ್ಷೆ ಇದೆ ಅಂತ ಗೊತ್ತಾಯಿತು. ಆದರೆ ರಾಮನಿಗೆ ಎಲ್ಲರ ನಿರೀಕ್ಷೆ ಇದೆ ಅಂತ ಗೊತ್ತಾಗಲಿಲ್ಲ. ರಾಮನ ಕಡೆಯಿಂದ ತಮ್ಮ ಜೀವನದ ಸಂತೃಪ್ತಿಯನ್ನ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಂತ್ರಸ್ತರಾಗಿ ಬದುಕುವ ಜೀವ ಸಮುದಾಯ ಸಂತೃಪ್ತಿಯನ್ನ ಬಯಸಿದರೆ ಕೊಡುವುದಕ್ಕೆ ರಾಮ ಬರಬೇಕು. ರಾಮ ಅಂತಂದ್ರೆ ತಮ್ಮ ಜೀವನದ ನೆಮ್ಮದಿ ಅಂತ ಭಾವಿಸಿದ್ದಾರೆ. ಆದ್ದರಿಂದಲೇ ಅದು ನಮ್ಮ ಕರ್ತವ್ಯದ ಕಕ್ಷೆಗಾಗಿದೆ. ನಮ್ಮ ಪರಿಜನರು ಮತ್ತು ಪುರಜನರು ಏನನ್ನ ಅಪೇಕ್ಷೆ ಪಡ್ತಾರೋ ಅದನ್ನು ಮೂರ್ತವಾಗಿಸುವುದು ನನ್ನ ನಿಜವಾದಂತಹ ಧರ್ಮ. ಆದ್ದರಿಂದಲೇ ರಾಮ ಧರ್ಮದ ವಿಗ್ರಹ ಅಂತ ಕೊಂಡಾಡಿದರು. ಯಾಕೆಂದ್ರೆ ಧಾರಣೆ ಮಾಡುವವರು ಬೇಕು. ಧರ್ಮೋ ಧಾರಯತೆ ಪ್ರಜಾ.
ಹುಟ್ಟಿದ ಎಲ್ಲ ಜೀವಿಗಳನ್ನ ಧಾರಣ ಮಾಡುವ ಶಕ್ತಿ ಧರ್ಮ. ಧಾರಣ ಮಾಡುವವರು ವರ್ತಮಾನ ಕಾಲದಲ್ಲಿ ರಾಮ ಆದ ಮೇಲೆ ರಾಮನೇ ಧರ್ಮ ಅಂತ. ಬಹಳ ಜನ ರಾಮನನ್ನ ಸಿದ್ಧ ಧರ್ಮ ಅಂತ ತಿಳಿದ್ರು. ಆದರೆ ರಾಮ ಸಾಧ್ಯ ಧರ್ಮ. ಸಾಧನೆಯ ಸತ್ಪಥಕ್ಕೆ ರಾಮ ಅಂತ ಹೆಸರು, ಸಿದ್ಧಿಗೆ ರಾಮ ಅಂತಲ್ಲ. ಸಾಧನೆಯನ್ನು ಮಾಡಿ ತೋರಿಸುವುದಕ್ಕಾಗಿಯೇ ಕರ್ತವ್ಯದ ಕಕ್ಷೆಯನ್ನು ರೂಪಿಸಿಕೊಂಡು ಬಂದಿದ್ದೇನೆ. 10,000 ವರ್ಷಗಳ ದೀರ್ಘಕಾಲದ ಪ್ರಭಾವಿಯಾದ ಶಾಸನ ಮುಂದುವರೆದಿದೆ. 11,000 ವರ್ಷದಲ್ಲಿ ಎಷ್ಟು ಉಳಿದಿದೆ ಅಂತ ಲೆಕ್ಕ ಇಲ್ಲ. ಲೆಕ್ಕಿಸುವುದಕ್ಕೆ ನಾವೇನು ಕಾಲವೋ? ಕಾಲ ಬೇಕಾದ್ರೆ ಲೆಕ್ಕ ಇಡ್ಲಿ. ರಾಮರಾಜ್ಯ ಮುಂದುವರೆದಂತೂ ನಿಜ. ಎಲ್ಲ ರಾಮನ ಘನತೆ ಅಂತ ಕೊಂಡಾಡ್ತಾ ಇದ್ದಾರೆ. ರಾಮನ ಘನತೆ ಅಲ್ಲ ಇದು. ರಾಮರಾಜ್ಯದ ಪ್ರಜೆಯಾಗುವುದಕ್ಕೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿದ್ದಾರೆ ಇವರು. ರಾಮ ಎಂದು ಉಚ್ಚರಿಸುವರೇ ನಾಮವನ್ನ, ಶುಭ ನಾಮವನ್ನ. ನಾಲಿಗೆಗೆ ಅಷ್ಟು ಪುಣ್ಯ ಇರಬೇಕು. ರಾಮ ಎಂಬ ನಾಮವನ್ನ ಕೇಳಿ ರೋಮಾಂಚಿತರಾಗುವುದಕ್ಕೆ ಅಷ್ಟು ಸಂಸ್ಕಾರ ಬೇಕು. ರಾಮನನ್ನ ನೆನೆದು ಸಮಾಧಿ ಸ್ಥಿತಿಯನ್ನು ಪಡೆಯುವುದಕ್ಕೆ ಅಷ್ಟು ಯೋಗ ಬೇಕು. ಎಲ್ಲ ಪ್ರಯೋಗ ನಮ್ಮದೇ ಅಂತ ಆಯ್ತಾ ಇರುವ. ಆದ್ದರಿಂದ ಇದು ರಾಮನ ಘನತೆ ಅಲ್ಲ. ಕಂಡರೆ ಕಾಣುವ ವ್ಯಕ್ತಿಯ ಘನತೆ, ಕಾಣಿಸಿಕೊಳ್ಳುವ ಸೂರ್ಯನ ಘನತೆ ಅಲ್ಲ. ನೋಡುವವರು ಇರಲಿ ಸೂರ್ಯ ಬೆಳಗ್ತಾ ಇರ್ತಾನೆ. ಸೂರ್ಯನನ್ನ ನೋಡುವ ಕೋಟಿ ಕೋಟಿ ಜೀವಿಗಳು ಕಣ್ಣು ತೆರೆದರೆ ಯಾರ ಭಾಗ್ಯ ಅದು? ಕಣ್ಣುಳ್ಳವರ ಭಾಗ್ಯ. ರಾಮರಾಜ್ಯದ ಪ್ರಜೆಗಳ ಘನತೆ ಇದು. ಇದನ್ನು ಅನುಭವಿಸ್ತಾ ನಂದು ಸಿಂಹಾಸನವನ್ನು ಆರೋಹಿಸಿದ್ದೇನೆ. ನಿತ್ಯದ ಕಲಾಪಗಳು ಬಹಳ ಇಲ್ಲ, ನೋಡಿದ್ರು ಸಾಕು. ದೃಷ್ಟಿಪಾತ ಮಾತ್ರದಿಂದಲೇ ಎಲ್ಲರೂ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದಿದ್ದಾರೆ ಅಂತ ಆಯ್ತು. ಚಿನ್ಮಯನ ಕಂಡಾಗ ಚಿನ್ಮಯನ ಕಂಡಾಗ ದೂರದಿ ಮಡಿದು ನಿಂತಿರ ಕಾಲ ಪುರುಷನ ಕಂಡರ ಮಣಿದು ನಿಂತಿರ ಕಾಲ ಪುರುಷನ ಕಂಡರ ಮಣಿದು ನಿಂತಿರ ಇದೇ ರಾಮ ಅನ್ನುವ ತನ್ನನ್ನು ಉದ್ಘಾಟಿಸಿಕೊಂಡಿದ್ದು. ಆತ್ಮಾನಂ ಮಾನುಷಂ ಮನ್ಯೇ. ನಾವು ಇದನ್ನು ನಂಬಬೇಕು ಅಲ್ಲ? ಅವ ಹೇಳಿದ್ದು ಸಹಜ. ನಮ್ಮಿಂದ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಆಶಯವೂ ಹಾಗೆಯೇ ಇತ್ತು. ಇವೊಬ್ಬ ಮನುಷ್ಯನಾಗಿಯೇ ಪ್ರಪಂಚದಲ್ಲಿ ಜನ್ಮ ತಾಳಬೇಕು ಎನ್ನುವುದು, ಕೇವಲ ಅವತರಣ ಅಂತಲ್ಲ, ಜನ್ಮ ತಾಳಬೇಕು ಎನ್ನುವುದಾಗಿಯೇ ಇತ್ತು. ಯಾಕೆಂದ್ರೆ ಮನುಷ್ಯ ಆಗಬೇಕಾದ ಪುರುಷನಾದಂತಹ ರಾಮ ಪುರುಷೋತ್ತಮ ಆದ. ಒಂದು ಮರ್ಯಾದೆಯನ್ನು ತನಗೆ ಕಟ್ಟುಕೊಂಡ ಕಾರಣಕ್ಕಾಗಿ ಮರ್ಯಾದಾ ಪುರುಷೋತ್ತಮ ಎನ್ನುವುದಾಗಿ ನಾವು ಗ್ರಹಿಸಿದ್ದೇವೆ. ಆದರೆ 4 ಜನರಿಗೆ ಮೃಣಮಯ ಅಂತ ಅರ್ಥ ಆದೀತು. ಆದರೆ ನಮಗೂ ಇವ ಮೃಣಮಯ, ಚಿನ್ಮಯ ಅಂತ ಗುರುತಿಸಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಸಭಿಕರೆಲ್ಲ ಒಪ್ಪಿಕೊಳ್ಬಹುದು. ರಾಜಾರಾಮ, ಮನುಷ್ಯ ಶ್ರೇಷ್ಠ, ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ,
ಅಲ್ಲ, ಪುರುಷೋತ್ತಮ ಎನ್ನುವುದನ್ನ ಈ ವ್ಯಾವಹಾರಿಕವಾದಂತಹ ಮನುಷ್ಯನ ಕಲ್ಪನೆಯಲ್ಲಿ ಹೇಳುವುದಲ್ಲ. ಪುರುಷೋತ್ತಮ ಅಂದ್ರೆ ಅವನು ಮಹಾವಿಷ್ಣು. ಆ ಪುರುಷೋತ್ತಮತ್ವವನ್ನು ಇವನಲ್ಲಿ ಗುರುತಿಸಿದಂತಹ ನನ್ನ ತಲೆ ತನ್ನಿಂದ ತಾನೇ ಬಾಗುತ್ತಾ ಇದೆ. ಬಾಗಿಲಲ್ಲಿ ಪ್ರವೇಶ ಮಾಡ್ತಾ ಇದ್ದೇನೆ, ಮನಸ್ಸಿನಲ್ಲಿಯೇ ಮಣಿತಾ ಇದ್ದೇನೆ. ತೋರಣ ದ್ವಾರದಲ್ಲಿ ತೇಜೋಮಂಡಲವೊಂದು ಆಕೃತಿಯನ್ನ ಪಡ್ಕೊಳ್ತಲ್ಲ. ಓ, ಪ್ರಚಂಡ ತಪಸ್ವಿಗಳು ಬಂದಿದ್ದಾರೆ. ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಸರಿಯಲ್ಲ. ಎದ್ದು ಇದಿರೆದ್ದು ಬಂದು ಮನ್ನಿಸಿ